ಹಾಗಾಗಿ ಈಗ ಸದ್ಯದ ಟ್ರೆಂಡ್ ಪ್ರಕಾರ ಮಾತಾಡೋದಾದರೆ ಮತ ಎಣಿಕೆ ಶುರುವಾಗಿ ನನ್ನ ಪ್ರಕಾರ ಇನ್ನೂ 40 ನಿಮಿಷನೂ ಆಗಿಲ್ಲ. ಸೊ ಈಗ ಕಾಂಗ್ರೆಸ್ಗೆ ಹರಿಯಾಣದಲ್ಲಿ ಬಹುಮತ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ನಲ್ಲಿ ವಿಜಯೋತ್ಸವ ಆರಂಭ ಆಗಿದೆ. ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲೂ ಕೂಡ ಸಂಭ್ರಮ. ಹಾಗೆ ನೋಡೋಕ್ಕೋದ್ರೆ ಹರಿಯಾಣ ಏನು ದೆಹಲಿಯಿಂದ ತುಂಬ ದೂರ ಇಲ್ಲ, ಹತ್ತಿರದಲ್ಲೇ ಇರತಕ್ಕಂಥದ್ದು. ಸೊ ಪಕ್ಕದ ರಾಜ್ಯವೇ ನಮ್ಮದಾಯಿತು ಅಂತಕ್ಕಂಥ ಖುಷಿ ಅವ್ರದ್ದಾಗಿದೆ. ಒಂದು ಕಾಲದಲ್ಲಿ ಒಂದೊಂದೇ ರಾಜ್ಯಗಳನ್ನ ಕಾಂಗ್ರೆಸ್ ಹೆಂಗೆ ಕಳ್ಕೊಂಡು ಹೋಯ್ತು ಅಂತಂದರೆ ಅದು BJP ಅವ್ರು ಶುರು ಮಾಡಿದ್ರಲ್ಲ, ಕಾಂಗ್ರೆಸ್ ಮುಕ್ತ ಭಾರತ್ ಮಾಡಿಬಿಡ್ತೀವಿ ಅಂತ ಅಂದ್ಬಿಟ್ಟು ಅದಕ್ಕೆ ತಕ್ಕನಾಗಿ ಕಳ್ಕೊಳ್ತಾ ಹೋದರು. ಬಟ್ ಈಗ ಮತ್ತೆ ಟ್ರೆಂಡ್ ಚೇಂಜ್ ಆಗಿ ಕಾಂಗ್ರೆಸ್ನತ್ತ ಜನ ಒಲವನ್ನು ತೋರಿಸ್ತಾ ಇದ್ದಾರೆ. ಅದು ಸೇಮ್ ಕರ್ನಾಟಕದಲ್ಲಿ ಆದ ರೀತಿಯಲ್ಲೇ ಆಗ್ತಾ ಇದೆ. ಕೆಲವು ರಾಜ್ಯಗಳು ಉತ್ತರ ಭಾರತದ ರಾಜ್ಯಗಳು ಅಂತಂದರೆ ಅದು BJP ಅನ್ನೋ ಮಾತಿತ್ತು, BJP ಅನ್ನೋ ಬೆಲ್ಟ್ ಇತ್ತು. ಬಟ್ ಅಲ್ಲೂ ಕೂಡ ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ರಿಸಲ್ಟಿಂದ ಗೊತ್ತಾಗ್ತಾ ಇದೆ. ಸೊ ಅಲ್ಲಿ ನಂಬರ್ಸ್ಗಳು ಕೂಡ ನಿಮಗೆ ಪ್ರಮುಖವಾಗ್ತಾ ಇದೆ. ಕಾಶ್ಮೀರ ಮತ್ತು ಹರಿಯಾಣದ 90 ಕ್ಷೇತ್ರಗಳ ಟ್ರೆಂಡ್ ಈಗಾಗಲೇ ನಮಗೆ ಸಿಕ್ಬಿಟ್ಟಿದೆ. ಅದರಲ್ಲಿ 54 ಕಾಂಗ್ರೆಸ್, 29 BJP, 2 INLD ಮತ್ತು ಇತರರು 5. ಇನ್ನು ಕಾಶ್ಮೀರದಲ್ಲಿ 90 ಪೈಕಿ 79 ಕ್ಷೇತ್ರದ ಟ್ರೆಂಡ್ ಸಿಕ್ಕಿದೆ. ಅದರಲ್ಲಿ ಕಾಂಗ್ರೆಸ್ ಪ್ಲಸ್ 36, BJP 28, PDP 4 ಮತ್ತು ಇತರರು 11 ಕ್ಷೇತ್ರಗಳಲ್ಲಿ ಜಯವನ್ನು ಗೆಲ್ತಿರ್ತಕ್ಕಂಥದ್ದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಹರಿಯಾಣದಲ್ಲಿ ಕಾಂಗ್ರೆಸ್ ಗೆಲ್ತಾ ಇರೋದಕ್ಕೆ ಡೆಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಸಡಗರ ಸಂಭ್ರಮ. ಸಿಹಿ ಹಂಚಿ ಆಲ್ರೆಡಿ ಸಂಭ್ರಮಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಡೆದಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು. ನೋಡಿ, ಸಿಹಿ ತಿನಿಸೋದ್ರ ಮೂಲಕ ನಮ್ಮ ಗೆಲುವಿನ ಸಂಭ್ರಮ ನಮ್ಮದು ಈ ರೀತಿ ಅಂತ ಹೇಳಿ ಹರಿಯಾಣ ಚುನಾವಣಾ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು ಕಚೇರಿ ಆವರಣದಲ್ಲಿ ಸೇರಿದ್ದು ಅಲ್ಲದೆ ಡೋಲ್ ಬಾರಿಸ್ತಾ ಸಿಹಿ ಹಂಚ್ತಾ ಸಂಭ್ರಮಿಸ್ತಾ ಇದ್ದಾರೆ. ಆಲ್ರೆಡಿ ಸೆಲೆಬ್ರೇಷನ್ ಮೋಡ್ಗೆ ಜಾರ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ವಿಪರೀತವಾಗಿ ವರ್ಕೌಟ್ ಅನ್ನು ಮಾಡಿದ್ರು. ಅಂದರೆ ಗ್ರೌಂಡ್ ಲೆವೆಲ್ನಲ್ಲಿ ಕಾಂಗ್ರೆಸ್ ಕಳೆದ 10 ವರ್ಷಗಳಿಂದ ತನ್ನ ವೋಟರ್ಸ್ ಅನ್ನ ಕನ್ಸಾಲಿಡೇಟ್ ಮಾಡ್ತಾ ಇದ್ದಂತಹ ರೀತಿ ಇತ್ತಲ್ಲ, ಅದು ಅತ್ಯದ್ಭುತ. ಮತ್ತೆ ಏನೇನು ಪ್ರಸ್ತುತ ವಿಚಾರಗಳಿತ್ತು, BJPದು ಸ್ಟ್ರಾಟಜಿ ಬೇರೆ ಇತ್ತು. ಅಲ್ಲಿ ಜಾತಿ ಸಮೀಕರಣ ಅಂತ ಹೋದ್ರು, ನ್ಯಾಷನಲ್ ಲೀಡರ್ಶಿಪ್ ಅಂತ ಹೋದ್ರು, ಮೋದಿ ಫೇಸ್ ಅಂತ ಹೋದ್ರು. ಬಟ್ ಕಾಂಗ್ರೆಸ್ ಹಂಗೆ ಮಾಡಲಿಲ್ಲ. ಅಲ್ಲಿ ಸ್ಟೇಟಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ಅಡ್ರೆಸ್ ಮಾಡೋಣ, ಅದನ್ನು ಮ್ಯಾನಿಫೆಸ್ಟೋನಲ್ಲಿ ತರೋಣ ಅಂತ ಹೇಳಿ ತಂದರು. ಅದಕ್ಕೆ ಜನ ಜೈಕಾರ ಹಾಕ್ತಾ ಇದ್ದ ಹಾಗೆಯೇ ಈಗ ಅವರು ಕೂಡ ಸೆಲೆಬ್ರೇಷನ್ ಮೂಡ್ಗೆ ಜಾರಿದ್ದಾರೆ. ಪ್ರಮುಖ ನಾಯಕರುಗಳು ಭೂಪೇಂದ್ರ ಸಿಂಗ್ ಹುಡಾ ಇರ್ಬೋದು, ಸೇಜಾ ಇರ್ಬೋದು, ಎಲ್ಲರೂ ಕೂಡ ಈ ಗೆಲುವಿನ ಭಾಗಿದಾರರು ಅನ್ನೋ ವಾತಾವರಣ ಸದ್ಯಕ್ಕೆ ಕಾಣಿಸ್ತಾ ಇದೆ. ಲಾಸ್ಟ್ ಟೈಮು ಸಮ್ಮಿಶ್ರ ಸರ್ಕಾರದ ತೀರ್ಪನ್ನು ಕೊಟ್ಟಿದ್ರು ಮತದಾರ ಪ್ರಭುಗಳು ಎಲ್ಲಿ, ಹರಿಯಾಣದಲ್ಲಿ. ಆದರೆ ಈ ಸಲ ಸಮ್ಮಿಶ್ರ ಸರ್ಕಾರ ಅಲ್ಲ, ಒಂದೇ ಪಕ್ಷಕ್ಕೆ ಮುಂದಿನ 5 ವರ್ಷಗಳ ನಮ್ಮ ಭವಿಷ್ಯವನ್ನ ನೋಡಿಕೊಳ್ಳೋ ಜವಾಬ್ದಾರಿಯನ್ನ ಕೊಡ್ತೀವಿ ಅಂತ ತೀರ್ಪನ್ನ ಬರೆದಾಗಿದೆ. ಆ ತೀರ್ಪಿನ ಭಾಗ ಏನು ಅಂತ ಕೇಳಿದ್ರೆ, ಕಾಂಗ್ರೆಸ್ಗೆ ಪ್ರಚಂಡ ಬಹುಮತ ಸಿಗ್ತಾ ಇದೆ. 2 ಕೋಟಿ ಮತದಾರರು 90 ಕ್ಷೇತ್ರಗಳಲ್ಲಿ ಬರೆದಿರುವಂತಹ ತೀರ್ಪು ಎಸ್ಟಾಬ್ಲಿಷ್ ಆಗ್ತಾ ಹೋಗ್ತಾ ಇದೆ. ಟ್ರೆಂಡ್ನ ಪ್ರಕಾರ 55 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಲೀಡನ್ನ ಕನ್ಸಿಸ್ಟೆಂಟ್ ಆಗಿ ಕಾಯ್ದುಕೊಳ್ತಾ ಇದೆ. BJP ಕೇವಲ 29 ಕ್ಷೇತ್ರಗಳಲ್ಲಿ ಲೀಡನ್ನು ಕಾಯ್ದುಕೊಳ್ತಾ ಇದೆ.